ಎಲ್ರಿಗೂ ನಮಸ್ಕಾರ. ಈ ದಿನ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಿರುವಂಥ ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಆ ವಿಷಯ ಯಾವುದು ಅಂತ ನೋಡ್ಕೊಂಡಾಗ ಟ್ರೆಜರಿ ಬಿಲ್ಸ್. ಈ ಪಾಯಿಂಟ್ಸನ್ನು ತಾವು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಅದಕ್ಕಿಂತ ಮುಂಚೆ 2018ರಲ್ಲಿ ಭಾರತ ಸರ್ಕಾರ ಮತ್ತು RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವೆರಡರ ನಡುವೆನೂ ಕೂಡ ತಿಕ್ಕಾಟ ಉಂಟಾಗಿತ್ತು. ಕಾರಣ ಏನು ಅಂದರೆ RBIಯಲ್ಲಿರ್ತಕ್ಕಂಥ ಹೆಚ್ಚಿನ ಡಿವಿಡೆಂಟನ್ನು ಪ್ರಾಫಿಟನ್ನು ಭಾರತ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ವಿಷಯ ಕುರಿತಾಗಿ ತಿಕ್ಕಾಟ ಶುರುವಾಗಿತ್ತು. ಬಟ್ ಅದಕ್ಕೆ ಸಂಬಂಧಿಸಿದಂತೆ 2021ರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಕರಣ ಉಂಟಾಗಿದೆ. ಏನದು ಅಂತ ನೋಡ್ಕೊಂಡಾಗ RBI ಅನ್ನೋದು ಭಾರತ ಸರ್ಕಾರದ ಒಂದು ಪಬ್ಲಿಕ್ ಡೆಪ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದರ ಒಂದು ಕಾರ್ಯವನ್ನು ಭಾರತ ಸರ್ಕಾರ RBI ಕಾಯ್ದೆ 1934ರ ಅಡಿಯಲ್ಲಿ ಮೆನ್ಷನ್ ಮಾಡಲಾಗಿರುವಂಥದ್ದು. ಸೊ ಇದರ ಪ್ರಕಾರ ಟ್ರೆಜರಿ ಬಿಲ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ಟೇಟ್ ಗೌರ್ನಮೆಂಟ್ ಲಾಂಚ್ ಮಾಡೋದಿಲ್ಲ, ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂತಹ RBI ಲಾಂಚ್ ಮಾಡ್ತಾ ಹೋಗುತ್ತೆ. ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಲಾಂಚ್ ಮಾಡ್ತಕ್ಕಂಥದ್ದು ಯೂನಿಯನ್ ಗೌರ್ಮೆಂಟ್ ಹೊರತು ಸ್ಟೇಟ್ ಗೌರ್ಮೆಂಟ್ ಅಲ್ಲ. ಈ ಫಸ್ಟ್ ಪಾಯಿಂಟನ್ನು ತಾವು ನೆನ್ಪಿಟ್ಕೊಳ್ಳಿ. ಇದಾದ ನಂತರದಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನೋದನ್ನು ನಾವು ಎರಡು ರೀತಿ ಕ್ಯಾಟಗರೈಸ್ ಮಾಡ್ಬೋದು. ಒಂದು ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್, ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತ. ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ಗಳಲ್ಲಿ ಟ್ರೆಜರಿ ಬಿಲ್ಸ್ ಬರುತ್ತೆ, ಕ್ಯಾಶ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಬರುತ್ತೆ, ವೇಸ್ ಆ್ಯಂಡ್ ಮೀನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂತ ಬರುತ್ತೆ. ಇವೆಲ್ಲವೂ ಕೂಡ 1 ವರ್ಷದ ಒಳಗಡೆ ಪಾವತಿ ಮಾಡಲೇಬೇಕಾಗಿರ್ತಕ್ಕಂಥ ಸೆಕ್ಯೂರಿಟೀಸ್ಗಳು. ಆದುದರಿಂದ ಇವುಗಳನ್ನು ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಅಂತೇಳಿ ಕರಿತೀವಿ. ಸ್ಟೇಟ್ ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ ಕೂಡ ಟ್ರೆಜರಿ ಬಿಲ್ಸ್ಗಳನ್ನು ಇಶ್ಯೂ ಮಾಡೋದಿಲ್ಲ. ಇಶ್ಯೂ ಮಾಡೋದು ಕೇವಲ ಸೆಂಟ್ರಲ್ ಗೌರ್ಮೆಂಟ್. ಇದು ನೆನ್ಪಿಟ್ಕೊಳ್ಬೇಕು. ಬಟ್ ಭಾರತ ಸಂವಿಧಾನದಲ್ಲಿ ಏನಿದೆ ಅಂದರೆ 266ನೇ ಆರ್ಟಿಕಲ್ನ ಪ್ರಕಾರದಲ್ಲಿ ಸ್ಟೇಟ್ ಗೌರ್ಮೆಂಟು ಕೂಡ ಟ್ರೆಜರಿ ಬಿಲ್ಸ್ಗಳನ್ನು ಇಶ್ಯೂ ಮಾಡ್ಬೋದು. ಬಂದಿರತಕ್ಕಂಥ ಹಣವನ್ನು ಕನ್ಸಾಲಿಡೇಟೆಡ್ ಫಂಡ್ ಆಫ್ ದ ಸ್ಟೇಟ್ ಎನ್ನುವಂತಹ ಫಂಡಲ್ಲಿ ಇರಿಸಬಹುದು ಅಂತ ಮಾಹಿತಿಯನ್ನು ಕೊಡಲಾಗಿದೆ. ಬಟ್ ಇಂಡಿಯನ್ ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಸ್ಟೇಟ್ ಗೌರ್ಮೆಂಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ಇರೋದಿಲ್ಲ. ಲೆಟ್ ಮಿ ಕ್ಲಿಯರ್, ರೈಟ್. ಇದಾದ ನಂತರದಲ್ಲಿ ಪಾರ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂ ಅಂತ ಎರಡು ಅಂಶಗಳು ಬರುತ್ತೆ. ಪಾರ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂ ಎರಡೂ ಕೂಡ ಸೇಮ್ ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಬೇಕು. ಇದಾದ ನಂತರದಲ್ಲಿ ಸ್ಟೇಟ್ ಗೌರ್ನಮೆಂಟು ಯಾವ ರೀತಿಯಾಗಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ ಅಂದರೆ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ ಅಂತ ಬರುತ್ತೆ, ಒಂದು ಸಪ್ರೇಟ್ ಪ್ರಾವಿಷನ್ಸ್, ಓಕೆನಾ. ಅದರ ಮೂಲಕ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ಗಳನ್ನು ಇಶ್ಯೂ ಮಾಡುತ್ತೆ ಜನರಲ್ ಪಬ್ಲಿಕ್ ಇಂಟ್ರೆಸ್ಟ್ಗೆ. ಸೊ ಇಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಣ ಪಡ್ಕೊಳ್ಳುತ್ತೆ ಅಂದರೆ ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಇಶ್ಯೂ ಮಾಡೋದ್ರ ಮೂಲಕ ಪಬ್ಲಿಕ್ಕಿಂದ ಹಣವನ್ನು ಪಡ್ಕೊಳ್ಳುತ್ತೆ. ಸೊ ಈ ಒಂದು ಮಾಹಿತಿಯನ್ನು ತಾವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಟ್ರೆಜರಿ ಬಿಲ್ಸ್ಗಳನ್ನು ಸ್ಟೇಟ್ ಗೌರ್ನಮೆಂಟ್ ಯಾವುದೇ ಕಾರಣಕ್ಕೂ ಇಶ್ಯೂ ಮಾಡಲ್ಲ. ಇಶ್ಯೂ ಮಾಡೋದು ಸೆಂಟ್ರಲ್ ಗೌರ್ಮೆಂಟು. ಇದಾದ ನಂತರದಲ್ಲಿ ಟ್ರೆಜರಿ ಬಿಲ್ಸ್ಗಳನ್ನು ಗೌರ್ಮೆಂಟು ಫೇಸ್ ವ್ಯಾಲ್ಯೂ, ಪಾರ್ ವ್ಯಾಲ್ಯೂ ಮೇಲೆ ಇಂಟ್ರೆಸ್ಟ್ ಮಾಡುತ್ತೆ. ಬಟ್ ಅದನ್ನು ರಿಟರ್ನ್ ಮಾಡುವಂಥ ಸಂದರ್ಭದಲ್ಲಿ ಡಿಸ್ಕೌಂಟಲ್ಲಿ ಪ್ರಾಫಿಟನ್ನು ಸೇರಿಸ್ಬಿಟ್ಟು ನೀಡಲಾಗ್ತಾ ಹೋಗುತ್ತೆ. ಐ ಹೋಪ್ ದಿಸ್ ವಿಲ್ ಬಿ ಕ್ಲಿಯರ್. ಥ್ಯಾಂಕ್ ಯು ಆಲ್.